ಎಕ್ಸ್ಪ್ರೆಸ್ ಚೇನ್ ಕೂಲಿಂಗ್ ಆಗೈತ್ರಿ. ಇವ್ರ ಫೋನ್ ಬಿದ್ದಿದ್ರಿ ಸಂಬಂಧ ಇದೆ ನೋಡ್ರಿ 80 ರೂಪಾಯಿ ತಾಲಿ ನೋಡ್ರಿ. ಡಿಪಾರ್ಟ್ ಆದ್ಮೇಲೆ ಭೋಪಾಲ್ದಿಂದ ಕಾಫಿ ತೊಗೊಳತ್ತೀವಿ ನೋಡ್ರಿ. ನಿಜಾಮುದ್ದೀನ್ ಡಿಪಾರ್ಟ್ ಆದ್ವಿ. ಫರೀದಾಬಾದ್ 7 ಕಿಲೋಮೀಟರ್ ಮೇಲೆ ನಮ್ದು ನೆಕ್ಸ್ಟ್ ಸ್ಟಾಪ್ ಐತಿ. ಬಟ್ ಸ್ಪೀಡ್ ಮಾತ್ರ ನಾವು ದೊಡ್ಡ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದೇನು ರೀ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಒಳಗೆ. ಟೈಟಲ್ ತಮ್ಮನೇ ನೋಡಿ ಗೊತ್ತು ಹಿಡ್ದು ಬಿಟ್ಟಿರ್ತೀರಿ. ನಾವೇ ಟ್ರಾವೆಲ್ ಮಾಡತ್ತೀವಿ ನಿಜಾಮುದ್ದೀನಿಂದ ಹೈದರಾಬಾದ್ ಹೋಗುವಂಥ ದಕ್ಷಿಣ ಎಕ್ಸ್ಪ್ರೆಸ್ ಒಳಗೆ. ಈ ಟ್ರೈನ್ ಯಾಕೆ ಚೂಸ್ ಮಾಡೀನಿ ಮತ್ತು ಈ ಟ್ರೈನ್ ಒಳಗೆ ನಾ ಯಾಕೆ ಹೊಂಟೇನಂತ ಮುಂದೆ ಹೇಳೋಣಂತ. ಈಗ ಜಸ್ಟ್ ನಾವು ನ್ಯೂ ಡೆಲ್ಲಿಯಿಂದ ಬಂದೀವಿ ರೀ. ಈ ಟ್ರೈನ್ ಒಳಗೆ ನಾವು ಮನಾಲಿ ಸೀರೀಸ್ ಎಲ್ಲ ಮುಗಿಸಿ ಬಂದೀವಿ. ಇನ್ನೊಂದು ಚಾನಲ್ ಆದಂಥ RCD ಟ್ರಾವೆಲ್ ಸ್ಟೋರೀಸ್ ಒಳಗೆ ಅವೆಲ್ಲ ವಿಡಿಯೋಸ್ ನೋಡ್ರಿ ಅಂತ ಅನ್ಕೋತೀನಿ ನಾನು. ಈಗ ನಾವು ಇದು ಇಂದೋರ್ ಇಂಟರ್ಸಿಟಿ ತೊಗೊಂಡು ನ್ಯೂ ಡೆಲ್ಲಿಯಿಂದ ಬಂದೀವಿ ರೀ. ಈಗ ಹೊಂಟೇವಿ ಪ್ಲಾಟ್ಫಾರ್ಮ್ ನಂಬರ್ 6ಕ್ಕೆ. ಭಾಳ ಲಗೇಜ್ ಅದಾವ. ಹೋಗಿ ಜಸ್ಟ್ ಪ್ಲಾಟ್ಫಾರ್ಮ್ ನಂಬರ್ 6 ಅನ್ಕೋತೀನಿ. ಹಾಂ 6ಗೆ ಬಂದೀವಿ ರೀ. ನಮ್ಮ ಟ್ರೈನ್ ಇನ್ನೂ ಶಂಟಿಂಗ್ ಆಗಿಲ್ಲ. 10:50ಕ್ಕೆ ಅದರದ್ದು ಬಿಡು ಟೈಮಿಂಗ್ ಐತಿ. ನಮ್ಮ ಎಲ್ಲಿಂದ ಹೇಳ್ರಿ ನಿಜಾಮುದ್ದೀನಿಂದ. ನ್ಯೂ ಡೆಲ್ಲಿಯಿಂದ ಬರಲಿಲ್ಲ. ಅದಕ್ಕೆ ನಾವು ನ್ಯೂ ಡೆಲ್ಲಿಯಿಂದ ನಿಜಾಮುದ್ದೀನ್ ಮಟ್ಟ ಆ ಟ್ರೈನ್ ಒಳಗೆ ಬಂದಿದ್ದೆ. ಈ ಟ್ರೈನ್ ಏನೈತೆ ಗೊತ್ತು ರೀ, ನಾವು ಹೊಂಟಿದ್ದೀವಿ ಟ್ರೈನ್ 43 ಸ್ಟಾಪ್ ಅದಾವ್ರಿ ಇದಕ್ಕೆ ನಡಕ್ಕೆ ಹೈದರಾಬಾದ್ ಮಟ್ಟ. ನಾವು ಏನೋ ಜರ್ನಿ ಮಾಡೇವಲ್ಲ ಮ್ಯಾಕ್ಸಿಮಮ್ 5ರಿಂದ 6 ಸ್ಟಾಪ್ ಇದ್ದಿದ್ದು ಟ್ರೈನ್ಗಳು ಜರ್ನಿ ಮಾಡೇವಿ. ರಾಜಧಾನಿ, ಸಂಪರ್ಕ ಕ್ರಾಂತಿ ಇಂಥವೆಲ್ಲ ಟ್ರೈನ್ಗಳನ್ನ. ಬಟ್ ಈ ಟ್ರೈನ್ ತೊಗೊಳುತ್ತೆ 43 ಸ್ಟಾಪ್ಗಳು, ಫುಲ್ ಓವರ್ಟೇಕ, ಫುಲ್ ಕ್ರಾಸಿಂಗ್ಸ್. ಅದ್ರ ಸಂಬಂಧ ಈ ಟ್ರೈನ್ನ ಚೂಸ್ ಮಾಡ್ಕೊಂಡೀನಿ. ನಾವೀಗ ಮೇನ್ ಚೂಸ್ ಮಾಡ್ಕೊಳ್ಳೋದಿದ್ದು ಓವರ್ಟೇಕ ಕ್ರಾಸಿಂಗ್ ಸಂಬಂಧ ಅಲ್ರಿ, ನಮ್ಮ ಹುಡುಗರ ಸಂಬಂಧ. ಇವ್ರು ನಮ್ಮ ಕಲಬುರ್ಗಿ ಅವ್ರ. ಕಲಬುರ್ಗಿಗೆ ಸಮೀಪ ಯಾವ ಟಿಕೆಟ್ ಸಿಗ್ತಿರ್ಕಿಲ್ಲ. KK ಟ್ರೈ ಮಾಡಿದ್ವಿ. ಒಂದು ಕರ್ನಾಟಕ ಎಕ್ಸ್ಪ್ರೆಸ್ ಟ್ರೈ ಮಾಡಿ. ಇಂಟ್ರೋ ಕೊಡೋದ್ರಾಗ ನಾನು ಟ್ರೈನ್ ಅರೈವ್ ಆದ್ರಿ. ಮತ್ತು ಇನ್ನೊಂದೇನು ಗೊತ್ತು ರೀ, ಈ ಟ್ರೈನಿಗೆ ನಮ್ಮ ಕೃಷ್ಣರಾಜಪುರದ ಲೋಕೋ ಹಾಕ್ಯಾರ ವ್ಯಾಪ್ 7. ಬಾ ಅಂದೆ ನಾನು ಇದಕ್ಕೆ. ದಕ್ಷಿಣ ಎಕ್ಸ್ಪ್ರೆಸ್ಸಿಗೆ KGM ಅದ. ನಮ್ಮ ಅವ್ರಿಗೆ ಅವರು ನಮ್ಗೆ ಹಿಂಗೆ ಆಗತ್ತೆ. ಅವರು ನೋಡ್ರಿ ನೀವು, ಅವರು ಇರ್ತಾವಲ್ಲ ಸೌತ್ ಸೆಂಟ್ರಲ್ ರೈಲ್ವೇದವರು. ಸೌತ್ ಸೆಂಟ್ರಲ್ ರೈಲ್ವೆ ಬರುತ್ತೆ ಸಿಕಂದ್ರಾಬಾದ್ ಮೇನ್ ಡಿವಿಷನ್. ಅವರು ಯಾವಪ್ಪ ಲೋಕೋ ಅಂತಂದ್ರೆ ಲಾಲ್ಗುಡ್ಡ, ವ್ಯಾಪ್ 7 ಅವೆಲ್ಲ ನಮ್ಮ ಇದಕ್ಕೆ ರಾಜಧಾನಿ ಒಮ್ಮೆ ಕಳಿಸ್ತಾರೆ. ನಮ್ಮ ಶತಾಬ್ದಿಗಳಿಗೆಲ್ಲ ಅವ ಇವು ಹೋಗ್ತಾವೆ. ಇದೆ ನೋಡ್ರಿ ನಮ್ದು ಇವತ್ತಿನ ಕೋಚ್ B6 ಹೌದ್ರಿ. 3 ಟೈರ್ AC ಒಳಗೆ ಟ್ರಾವೆಲ್ ಮಾಡಿದ್ದೀವಿ. ನಾರ್ತ್ ಸೈಡ್ ಸ್ಲೀಪರ್ ಆಗಿ ಬರೋಂಗಿಲ್ಲ ರೀ. ಅದು ಮೊದಲು ನಮ್ಮ ಟ್ರೈನು ಅಲ್ಲಿದೆ. ಹೈದ್ರಾಬಾದ್ ಐತಿ. ಇದ್ರದ್ದು ಕಂಡೀಷನ್ ಭಾಳ ಹೊಲಸಿರುತ್ತೆ ಅಂತ ಕೇಳ್ಬಿಟ್ಟೇನೆ ರೀ. ಈಗಿನ ಮಟ್ಟಿಗೆ ವಾಶ್ ಆಗೈತಿ. ನೋಡೋಣ ಅಂತ ತಾತ್ಕಾಲ ಟಿಕೆಟ್ ಬುಕ್ ಮಾಡ್ಯಾವ್ರಿ ಇದಕ್ಕೆ. ಕರ್ನಾಟಕ ಎಕ್ಸ್ಪ್ರೆಸ್ಸಿಗೆ ಸಿಗದಿದ್ದಕ್ಕೆ. ಇದೆಲ್ಲ ನಮ್ದು ವಾ. ಈ ಸೈಡ್ ಕೊಟ್ಟು ಚಲೋ ಮಾಡಿರ್ತು. ಆ ಸೈಡ್ ಆಗಿದ್ರೆ ಮತ್ತೆ ಜನರಲ್ ಸೈಡ್ ಆಗ್ತಿತ್ತು. ಜಿತ್ ಭಾಯ್ ಒಂದು ಖುಷಿ ಸುದ್ದಿ ಏನು ಹೇಳ್ರಿ. ಹಾಂ ಯೋಚನೆ ಮಾಡ್ರಿ ಏನಂತ. ಎಸ್ ನಮ್ಮ ಹುಡುಗರು ಬ್ಯಾಗ್ ಇಡಾಕ ಇದು ಮಾಡತ್ತಾರ ರೀ ಒಬ್ಬೊಬ್ರು. ಹಾಂ ಲೇಲು ಹಮಾರ ಮಿಡಲ್ ಅಪ್ಪರ್ ಆಜಾವ್. ದಕ್ಷಿಣ ಎಕ್ಸ್ಪ್ರೆಸ್ ಈಗ 10:50ಕ್ಕೆ ಬಿಟ್ಟು ಫರೀದಾಬಾದ್, ಕೋಸಿಕಲನ್ನ, ಮಥುರಾ ಅನ್ಕೊಂತ ನಾವು ಹೋಗ್ತೇವೆ ರೀ ಭೋಪಾಲ್ಗೆ. ಆಗ್ರಾಯಿಂದ ಭೋಪಾಲಕ್ಕೆ ಯಾವಾಗ ಹೋಗ್ತೀವಿ ಬೆಳಿಗ್ಗೆ 9ಕ್ಕೆ ಹೋಗ್ತೀವಿ. ಎಷ್ಟು ಲೇಟ್ ಇಲ್ಲೇ ತಿಳ್ಕೊಂಬಿಡ್ರಿ. ಭೋಪಾಲಕ್ಕೆ 9, ಅಲ್ಲಿಂದ ಇಟಾರ್ಸಿ ಬೇತುಲ್ ಮೇಲೆ ನಾಗ್ಪುರದಿಂದ ನಾವು ಮುಂದೆ ಹೋಗ್ತೇವೆ ಬಲ್ಲಾರ್ಷಾದಿಂದ ಕಾಜಿಪೇಟದಿಂದ ಹೈದರಾಬಾದ್ ಡೆಕ್ಕನ್ ನಾಂಪಲ್ಲಿ. ಬಟ್ ಇವು ಅಷ್ಟೇ ಸ್ಟಾಪ್ ಅಲ್ರಿ ಇದಕ್ಕೆ. ನಡಕ್ಕೆ ಸಣ್ಣ ಪ್ರತಿಯೊಂದು ಸ್ಟಾಪ್ ಅದಾವ ನಿಮ್ಗೆ ತೋರಿಸ್ತೀನಿ. ಓವರ್ಟೇಕ ಕ್ರಾಸಿಂಗ್ಸ್ ಭಾಳ ಮಜಾ ಆಗೋದೈತೆ ರೀ. ಈ ವಿಡಿಯೋ ಮಾತ್ರ ನನಗೆ ಭಾಳ ಇಂಟ್ರೆಸ್ಟ್ ಐತಿ. ಯಾಕಂದ್ರೆ ಸತ್ಯವಾರದ ವಿಡಿಯೋ ನೋಡಿದ್ದೆ ನಾನು, ಮಸ್ತ್ ಮಜಾ ಬಂದಿತ್ತು. ಬಟ್ ಈ ಟ್ರೈನು ಅಷ್ಟು ಹೊಲಸೈತೆ ಅಂತ ಹೇಳಿದ್ರು ಅವರು. ಬಟ್ ನೋಡೋಣಂತ ಹೆಂಗಿರುತ್ತೆ. ಬಟ್ ಟ್ರೈನ್ ನಾವು ಹೈದರಾಬಾದ್ ಹತ್ತಿರ್ಬೋದು. ಲೋಕೋ ಲೀಡ್ ಐತಿ ನಮ್ಮ ಕರ್ನಾಟಕದ. ಅದಕ್ಕೆ ನಮ್ಮ ಕರ್ನಾಟಕ ಟ್ರೈನ ಅಂತ ಹೇಳೋನಿದೆ. ಮತ್ತು ಇದೇ ನಮ್ಮದು ಟ್ರೈನ ಬಂದುಬಿಟ್ಟು ಟ್ರೈನ್ ನಂಬರ್ ನೋಡ್ರಿಲ್ಲ 12722 ನಿಜಾಮುದ್ದೀನಿಂದ ಹೈದರಾಬಾದ್ಗೆ ಹೋಗುವಂಥ ದಕ್ಷಿಣ ಎಕ್ಸ್ಪ್ರೆಸ್. ಟೋಟಲ್ 4 ಟ್ರೈನ್ಗಳು ಅದಾವೆ ರೀ ಇಂಥ ಮಾಡಲದ್ದು. ದಕ್ಷಿಣ ಎಕ್ಸ್ಪ್ರೆಸ್ ಅಂದ್ರೆ ನಮ್ಮ ದಕ್ಷಿಣಕ್ಕೆ ಹೋಗುವಂಥ ಹೈದರಾಬಾದ್ ಎಕ್ಸ್ಪ್ರೆಸ್. ಪೂರ್ವ ಎಕ್ಸ್ಪ್ರೆಸ್ ಅಂತ ಬರುತ್ತೆ, ಅದು ಹೌಡಾದಿಂದ ನ್ಯೂ ಡೆಲ್ಲಿ ಅಂದ್ರೆ ದಿಲ್ಲಿಗೆ ಬರುತ್ತೆ. ಇನ್ನೊಂದು ಉತ್ತರ ಎಕ್ಸ್ಪ್ರೆಸ್ ಅಂತ ಬರುತ್ತೆ, ಜಮ್ಮುವಿನ ಕಾಟ್ರಾದಿಂದ ದಿಲ್ಲಿಗೆ ಬರುತ್ತೆ. ಮತ್ತು ಇನ್ನೊಂದು ಪಶ್ಚಿಮ ಎಕ್ಸ್ಪ್ರೆಸ್ ಅಂತ ಬರುತ್ತೆ, ಮುಂಬೈಯಿಂದ ಇದಕ್ಕೆ ಬರುತ್ತೆ ರೀ, ಪಶ್ಚಿಮ ಭಾಗವಾಗಿ ದಿಲ್ಲಿಗೆ ಬರುತ್ತೆ. ಇವೆಲ್ಲ 4 ಟ್ರೈನ್ಗಳದ್ದು ಒಂದು ಸೀರೀಸ್ ಮಾಡಿದ್ರು ಅವರು ಸತ್ಯಭಯ. ನೀವು ನೋಡಿರ್ಬೋದು ಅವ್ರದ್ದು ಇಂಡಿಯನ್ ರೈಲ್ವೇಸ್ ಫ್ಯಾನ್ ಕ್ಲಬ್ ಬೈ ಸತ್ಯ ಅಂತ ಐತಿ. ಅದೇ ಸೀರೀಸ್ ಒಳಗಿಂದ ಈ ಟೈಪ್ ಸೀರೀಸ್ ಅದು ಟ್ರೈನ್ ಹೈದರಾಬಾದ್ ಎಕ್ಸ್ಪ್ರೆಸ್. ಮತ್ತು ನಾವು ಹೋಗಿ ತಲುಪ್ತೀವಿ ಇವತ್ತು ನೈಟ್ ಐತೇವಲ್ಲ ರೀ, ನಾಡ್ದು ಬೆಳಿಗ್ಗೆ 3 ಗಂಟೆಗೆ ಹೋಗಿ ತಲುಪ್ತೀವಿ ಸಿಕಂದ್ರಾಬಾದಿಂದ ಮುಂದೆ ಹೆಂಗಾಗುತ್ತೆ ನೋಡೋಣ ಅಂತ. ಫುಲ್ ಕರ್ನಾಟಕ ಸೀರೀಸ್ ನೋಡ್ರಿ ಅಂತ ಅನ್ಕೋತಾನೆ. ಈಗ ಇದೇ ವಿಡಿಯೋ ಲೇಟ್ ಬರತ್ತೆ. ಈಗಿನ ಮಟ್ಟಿಗೆ ಟೆಂಪ್ರೇಚರ್ ದಿಲ್ಲಿ ಒಳಗೆ 10 ಡಿಗ್ರಿ ಐತ್ರಿ. ಫೀಲ್ಸ್ ಲೈಕ್ 10 ಡಿಗ್ರಿ ಐತಿ. ಬಟ್ ನಾರ್ಮಲ್ ಟೆಂಪ್ರೇಚರ್ 14 ಡಿಗ್ರಿ ತೋರಿಸತೈತಿ.
ಭಾಳ ಥಂಡಿ ಐತಿ. ನಾವು ಮನಾಲಿಯಿಂದ ಬರತ್ತೀವಲ್ಲ ನಮಗೆ ಪರಕೆ ಬೀಳತ್ತಿಲ್ಲ. ಅಂದರೂ 3 ಲೇಯರ್ ಶರ್ಟ್ಗಳು ಹಾಕೊಂಡ್ಬಿಟ್ಟು ನಾವು ಒಂದು ಜಾಕೆಟ್ ಐತಿ, ಒಂದು ಶರ್ಟ್ ಐತಿ, ಒಂದು ಟೀ ಶರ್ಟ್ ಐತಿ ಒಳಗೆ. ನಮ್ಮ ಮುಂದೆ ನೋಡ್ರಿ ಇಲ್ಲೇ ಹರಿದ್ವಾರ AC ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ. ಹರಿದ್ವಾರದಿಂದ ಬಾಂದ್ರಾ ಟರ್ಮಿನಸ್ಗೆ ಹೋಗುವಂಥ AC ಎಕ್ಸ್ಪ್ರೆಸ್. AC ಸೂಪರ್ ಫಾಸ್ಟ್ ಇರ್ಬೋದು ಮೇ ಬಿ. ಅದು ಬಿಟ್ಟು ಕೊಡಕ್ಕೆ ನಮಗೂ ಸಿಗ್ನಲ್ ಸಿಗುತ್ತೆ. ಇನ್ನೊಂದು 5 ನಿಮಿಷ ಆಯ್ತು ನಮ್ಮದು ಡಿಪಾರ್ಚರಿಗೆ. ಇದನ್ನು ಭಾಳ ಲೇಟಾಗಿ ಡಿಪಾರ್ಚರ್ ಕೊಟ್ರೆ. ನಮ್ದು ಪೂರ್ತಿ ಇಲ್ಲೇ ಆದ ಹುಡ್ಕೊಂಡು 7-8 ಕಿಲೋಮೀಟ್ರಿಗೆ ಏನೋ ಫರೀದಾಬಾದ್ ಅಂತ ಐತ್ರಿ, ಅಲ್ಲಿ ಸ್ಟಾಪ್ ಐತಿ. ಬಲ್ಲಭ್ಗಢ ಅಂತ ಐತಿ, ಅಲ್ಲಿಗೆ ಸ್ಟಾಪ್ ಐತಿ. ಕೋಸಿಕಲನ್ ಅಂತ ಐತಿ, ಅಲ್ಲಿಗೆ ಸ್ಟಾಪ್ ಐತಿ. ಮತ್ತು ನೀವೇನ್ರ ನ್ಯೂ ದಿಲ್ಲಿಯಿಂದ ನಿಮ್ದು ಜರ್ನಿ ಅಂದ್ರೆ ಆಲ್ಮೋಸ್ಟ್ ನಮ್ಮ ಸೌತ್ ಸೈಡ್ ಹೋಗೋ ಟ್ರೈನ್ಗಳೆಲ್ಲ ನಿಜಾಮುದ್ದೀನಿಂದನೇ ಸ್ಟಾರ್ಟ್ ಆಗ್ತಾವೆ ರೀ. ನೀವೇನ್ರ ಸ್ಟಾರ್ಟ್ ಮಾಡತ್ತೀರ ಅಂತಂದ್ರೆ ನಿಜಾಮುದ್ದೀನಿಗೆ ನೀವು ಮೆಟ್ರೋ ತೊಗೊಂಡು ಬರ್ಬೋದು. ಸರಾಯಿ ಕಾಲೆ ಖಾನ್ ಅಂತೇಳಿ ಮೆಟ್ರೋ ಸ್ಟೇಷನ್ ಹೆಸರು. ಇಲ್ಲಾಂದ್ರೆ ನೀವು ಕ್ಯಾಬ್ ಗೀಬ್ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದ್ರೆ ಯಾವುದೋ ರೈಲ್ವೆ ಸ್ಟೇಷನ್ ಅಂತೇಳಿ ಅದಾರೆ ಅಂದರು ಕನೆಕ್ಟಿವಿಟಿಗೆ ನೀವು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಗೆ ಬಂದು ಹತ್ಬೋದು. ಸರಾಯಿ ಕಾಲೆ ಖಾನ ಮೆಟ್ರೋ ಸ್ಟೇಷನ್ ಇದ್ರ ಸಮೀಪ ಇರೋದು ನೆನಪಿಟ್ಕೋರಿ ನಿಜಾಮುದ್ದೀನಿಗೆ. ಇಲ್ಲಿ ನೋಡ್ರಿ ಸೋರ್ಸ್ ಸ್ಟೇಷನಿಂದನೇ ಟಾಯ್ಲೆಟ್ ಡರ್ಟಿ ಐತೆ ಅಂತೇಳಿ ರೈಲ್ ಮದದ ಆ್ಯಪ್లో ಕಂಪ್ಲೇಂಟ್ ಹಾಕತ್ತೀನಿ. ಕರೆಕ್ಟ್ 10:50ಕ್ಕೆ ಡಿಪಾರ್ಟ್ ಆದೀವಿ ರೀ ನಾವು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ. ಹಜರತ್ ನಿಜಾಮುದ್ದೀನ್ ರೀ ಇದ್ರ ಹೆಸರು. ಇಲ್ಲೆಲ್ಲ ಏರಿಯಾ ಸರಿ ಇಲ್ರಿ. ನೀವು ಎಲ್ಲರ ದಿಲ್ಲಿ ಆಯ್ತು ಯಾವುದೋ ಒಂದು ದೊಡ್ಡ ಸಿಟಿ ಇರುತ್ತಂದ್ರೆ ಬಾಗ್ಲಕ್ಕೆ ನಿಂದ್ರಕ್ಕೆ ಹೋಗ್ಬೇಡ್ರಿ. ವಾಶ್ರೂಮ್ ನೋಡೋಣ ಬರ್ರಿ. ವಾಶ್ರೂಮ್ ಹೊಲಸು ಹಿಡ್ದವನಂತೀರ ಇತ್ತಾಗ ಕರೆಕ್ಟ್ ಐತಿ. ಇಲ್ಲಿ ನೋಡ್ರಿ ನಿಜಾಮುದ್ದೀನ್ ಡಿಪಾರ್ಟ್ ಆದ್ವಿ. ಫರೀದಾಬಾದ್ 7 ಕಿಲೋಮೀಟ್ರಿಗೆ ನಮ್ದು ನೆಕ್ಸ್ಟ್ ಸ್ಟಾಪ್ ಐತಿ. ಬಟ್ ಸ್ಪೀಡ್ ಮಾತ್ರ ಹುತ್ತು ಹೊಡ್ಯಾತಾನೆ. ನಾವೇನು ಇದಕ್ಕೆ ಗಾಡಿಗೆ ಇದನ್ನು ಕೊಟ್ಟಿದ್ದೆ ಅಸಹ್ಯ ಮಾಡತ್ತಿದ್ವಲ್ಲ, ಒಂದು ಸ್ವಲ್ಪ ಉಳಿಸ್ಕೊಳತ್ತಾನೆ. 120 ಹೊಡೆದ ನೋಡೋದಂತ. ಫರೀದಾಬಾದ್ ಸ್ಟಾಪ್ ಆದಮೇಲೆ ಮುಂದೆ ಹೆಂಗೆ ಹೋಗ್ತಾನಂತಂತೇಳಿ. ನಮ್ಮ ಮಿಡಲ್ ಅಪ್ಪರ್ ಇದ್ದು ರೀ. ಲೋವರ್ ಇದ್ದವ್ರನ್ನ ಒಂದಿಟ್ಟು ರಿಕ್ವೆಸ್ಟ್ ಮಾಡಿ ಅವ್ರ ಮೇಲೆ ಕಳಿಸಿದ್ವಿ. ಮತ್ತು ಭೋಪಾಲ್ದಿಂದ ಮತ್ತು ಬೇರೆದವ್ರು ಬರ್ತಾರೆ. ಹಿಂಗೆ ಕಂಟಿನ್ಯೂಸ್ ಚೇಂಜ್ ಆಗಿರುತ್ತಿದೆ ನೋಡಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತ ಕುಂದಿರ್ಬೇಕು. ಈಗ ಇವ ಲಾಂಗ್ ರನ್ನಿಂಗ್ ಟ್ರೈನ್ ಒಳಗೆ ಇದೇ ಪ್ರಾಬ್ಲಮ್ ನೋಡ್ರಿ. ಯಾಕಂದ್ರೆ ಕೋಟಾ ಇರುತ್ತೆ, ಅಲ್ಲೊಬ್ರು ಹತ್ತಾರೆ ಇಲ್ಲೊಬ್ರು ಇರ್ತಾರೆ. ಇದೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದು ಟೈಪ್ ನೀವೇನಾರ ಗ್ರೂಪ್ ಅಡ್ಡಾಡ್ತಾರೆ ಅಂದ್ರೆ ಒಬ್ರದ್ದು ಒಂದು ಕಡೆ ಬಿದ್ದಿರುತ್ತೆ, ಒಬ್ರದ್ದು ಒಂದು ಕಡೆ ಬಿದ್ದಿರುತ್ತೆ. ನಾವು ಬಟ್ ತಾತ್ಕಾಲ ಮಾಡಿದ್ರಿಂದ ಅಷ್ಟೇ ನಮಗೆ ಜೊತೆ ಸಿಕ್ಕತಿ. ಇಲ್ಲಾಂದ್ರೆ ನಾವೇನಾರ ಸಪ್ರೇಟ್ ಮಾಡಿದ್ವಿ ಅಂತ ತಿಳ್ಕೊರೆ ನಮ್ಮದು ಒಬ್ಬರದ್ದು B3, ಒಬ್ಬರದ್ದು B6, ಒಬ್ರದ್ದು B2 ಹಿಂಗೆ ಬೀಳ್ತಿತ್ತು. ಇಲ್ಲೇ ಎಂಟ್ರ್ ಆದೀವಿ ಫರೀದಾಬಾದಿಗೆ. ತೆಳಗಿಳಿದು ಇಳಿದು ಹೊಂಟಾಗಿ ಹೋಗಿತ್ತಿಲ್ಲ. ಯಾಕಂದ್ರೆ ಸಣ್ಣ ರೈಲ್ವೆ ಸ್ಟೇಷನ್ ಅದಾವೆ. ನಾವು ನೋಡೋಂಥ ರಾತ್ರಿ ಯಾವ ಕ್ರಾಸಿಂಗ್ ಗಿಸಿಂಗ್ ಸಿಕ್ಕರೆ ಮಸ್ತ್ ಕ್ರಾಸಿಂಗ್ ತೋರ್ಸಕ್ಕಂತೂ ನಾನು ರೆಡಿ ಅದೇನಿ. 16 Pro ಐತ್ರಿ ನನ್ನ ಕಡೆ, ಅದು ಹಿಡ್ಕೊಂಡು. ದಿಲ್ಲಿ ಒಳಗೆ ಭಾಳ ಅಂದ್ರೆ ಭಾಳ ಫಾಗ್ ಐತೆ ನೋಡ್ರಿ. ಇಲ್ಲಿ ಕಾಣತ್ತಿರ್ಬೇಕು ನಿಮ್ಗೆ. ನೈಟ್ ಆತಂದ್ರೆ ಇಲ್ಲಿ ಫಾಗ್ ಜಾಸ್ತಿ ಬೀಳುತ್ತೆ. ಮತ್ತು ನಮ್ಮ ಟ್ರೈನಿಂದ ಚೈನ್ ಪುಲ್ಲಿಂಗ್ ಆಗೈತಿ. ಅದ್ರ ಸಂಬಂಧ ಇಲ್ಲೇ ನಿಂತೈತಿ ಫರೀದಾಬಾದ್ ಒಳಗೆ. ಇನ್ನು ಥಂಡಿ ಭಾಳ ಐತೆ ಬರೀಪ್ಪ ಒಳಗೆ ಹೋಗಿ ನಾನು ನಿಂದ್ರಕ್ಕಾಗತ್ತಿಲ್ಲ. ಈಗ ನೋಡ್ರಿ ನಾವು ಡಿಪಾರ್ಟ್ ಆದ್ವಿ ಫರೀದಾಬಾದ್. ಬಲ್ಲಭ್ಗಢಿಂದನೂ ಡಿಪಾರ್ಟ್ ಆದ್ವಿ. ಈಗ ನೆಕ್ಸ್ಟ್ ಸ್ಟಾಪ್ ಕೋಸಿಕಲನ್ನ, ಮಥುರಾ, ಆಗ್ರಾ ಕ್ಯಾಂಟ್, ಮೊರೇನಾ, ಗ್ವಾಲಿಯರ್ ಹಿಂಗೆ ಅನ್ಕೊಂತ ನಾವು ಬೆಳಿಗ್ಗೆ 9 ಗಂಟೆಗೆ ಹೋಕ್ಕೇವಿ. ಎಲ್ಲಿಗೆ ಹೇಳ್ರಿ, ಭೋಪಾಲ, ರಾಣಿ ಕಮಲಪತಿ 2 ಸ್ಟಾಪ್ ಐತಿ. ಆಮೇಲೆ ಇಟಾರ್ಸಿ ಹೇಳ್ದಂಗೆ ಹಿಂಗೆ ನಮ್ಮ ರೂಟ್ ಇರುತ್ತೆ. ಶಿವಗ್ರಾಮ್ ಹೋಗ್ಕೊಂತ ಹೈದ್ರಾಬಾದಿಗೆ ಹೋಗ್ತೇವೆ. ಈಗಿನ ವಿಡಿಯೋ ನಾವು ಇಲ್ಲಿಗೆ ಇಡೋಣ ಅಂತ. ನಾವು ಮುಂದಿಂದ ನಮ್ಮ ಜರ್ನಿನ ಬೆಳಿಗ್ಗೆ ನೋಡೋಣ. ಯಾಕೆ ಹೇಳ್ರಿ, ಮುಂದೆ ನಮ್ಗೆ ಬೆಳಿಗ್ಗೆನ ಭಾಳ ಟ್ರೈನ್ ಓವರ್ಟೇಕ್ ಹೊಡಿಯೋದಾವು. ಕ್ರಾಸಿಂಗು ರಾಜಧಾನಿ, ದುರಂತು ಎಲ್ಲ ಪ್ರೀಮಿಯಮ್ ಟ್ರೈನ್ಸ್ಗಳ ಜೊತೆ ನಮ್ದು ಕ್ರಾಸಿಂಗ್ ಆಗೋದೈತಿ. ಅದೆಲ್ಲ ಆ್ಯಕ್ಷನ್ ನೋಡ್ಬೇಕಂದ್ರೆ ನೀವು ವೇಟ್ ಮಾಡ್ಬೇಕಾಗತ್ತೆ. ಬರೀ ಸಿಗೋಣಂತ. ಶುಭ ರಾತ್ರಿ. ಇಲ್ಲಿ ನೋಡ್ರಿ ಇಲ್ಲೇ ಇಂದೋರ್ ಲೈನ್ದಾಗ ಇದು ವ್ಯಾಗ್ 7 ಹೊಂಟೈತಿ. ಹೌದ್ರಿ, ಭೋಪಾಲ್ದಿಂದ ಒಂದು ಲೈನ್ ಇಂದೋರಿಗೂ ಹೋಗುತ್ತೆ. ನಾವು ಎಂಟ್ರ್ ಆದೇವಿ ಈಗ ಭೋಪಾಲ್ ಜಂಕ್ಷನಿಗೆ.
पंजाब में ಎಲ್ಲರಿಗೂ ಶುಭ ಮುಂಜಾನೆ ರೀ. ನಮ್ಮ ದಕ್ಷಿಣ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕವರ್ ಮಾಡೈತಿ. ಈಗ ನಿಜಾಮುದ್ದೀನಿಂದ ಬೋಪಾಲ್ ಮಠ 695 ಕಿಲೋಮೀಟ್ರ್. ಬರೋ ಟೈಮಿಂಗ್ ಇತ್ತು 9:35. ಬಂದೇವು ಯಾವಾಗ ಹೇಳ್ರಿ, 15 ನಿಮಿಷ ಅಷ್ಟೇ ಡಿಲೇ ಆಗಿ. ನೋಡ್ರಿ ಎಷ್ಟು ಫರಕ ಈ ಟ್ರೈನಿಗೆ ಮತ್ತು ಬೇರೆ ಟ್ರೈನ್ಗಳಿಗೆ. ಈ ಟ್ರೈನ ಫುಲ್ ನಿಂತ್ಕೊಂಡು ಹೊಂಟದು. ಬೇರೆ ಟ್ರೈನ್ ನಮ್ಮ ಸಂಪರ್ಕ ಕ್ರಾಂತಿದು ಆಗಿದ್ರೆ 8 ತಾಸ್ದಾಗ ಬೋಪಾಲ್ ಬಂದು ತಲುಪುತ್ತೆ. ಇದು ಬಂದತ್ರಿ 11 ತಾಸಿಗೆ ಬೋಪಾಲ. ಇಲ್ಲೇ ನೋಡ್ರಿ ನೀವು ಫರಕ. ನಮ್ಮ ಟ್ರೈನ್ಗಳು ಕೊಟ್ಟಿದ್ದು ಈ ಟ್ರೈನ್ ಕೊಟ್ಟಿದ್ದು ನಮ್ಗೊಂದು ಟೈಪ್ ಫೀಲ್ ಆಗಲ್ಲದ. ಬಟ್ ಯಾವಾಗ ನೀವು ಇಂಥ ಟ್ರೈನ್ಗಳದಾಗ ಹತ್ತಿರಲ್ಲ ಅವಾಗ ಆ ಟ್ರೈನದ ವ್ಯಾಲ್ಯೂ ಗೊತ್ತಾಗುತ್ತೆ. ನಾವು ಈಗ ನೆಕ್ಸ್ಟ್ ಸ್ಟಾಪ್ ನಮ್ದು ರಾಣಿ ಕಮಲಾಪತಿ ಐತಿ. ಇಂಡಿಯಾಸ್ ಸೆಕೆಂಡ್ ಮೋಸ್ಟ್ ಪ್ರೈವೇಟ್ ರೈಲ್ವೆ ಸ್ಟೇಷನ್. ಅದರ ರೈಲ್ವೆ ಸ್ಟೇಷನ್ ಹೆಸರು ಮೊದಲ ಬ್ಯಾರನೇ ಇತ್ತು ಮತ್ತು ವರ್ಲ್ಡ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಐತಿ. ಬರ್ರಿ ಹೋಗೋಣ ಅಂತ. ಇಲ್ಲಿ ಏನಾರ ನಾಷ್ಟಾಗಿ ಸಿಕ್ಕರೂ ನೋಡೋಣಂತ. 5 ನಿಮಿಷ ಸ್ಟಾಪ್ ಐತ್ರಿ. ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದ್ವಿ ನಾವು. ಇದೆಲ್ಲ ಲಾಸ್ಟ್ ಮೂಮೆಂಟ್ದಾಗ ಹತ್ತೋರ ನೋಡ್ರಿ. ಇಲ್ಲ ಡಿಪಾರ್ಟ್ ಆದ್ವಿಲ್ಲ ಭೋಪಾಲ್ದಿಂದ ಕಾಫಿ ತೊಗೊಳತ್ತೀವಿ. ಪ್ರೀಮಿಕ್ಸ್ ಇದ ಚಲೋ ಇರುತ್ತೆ. ಅದು 10 ರೂಪಾಯಿಗಿಂತ ಇದು ಫಿಕ್ಸ್ ರೇಟ್ ಇರುತ್ತೆ. MRP 20 ರೂಪಾಯಿ. ಹಾಂ, ಇದು 20 ರೂಪಾಯಿ ರೀ ಒಂದಕ್ಕೆ. ಫುಲ್ ಹಾಕಿರ. ನಾವೀಗ ರಾಣಿ ಕಮಲಾಪತಿಗೆ ಎಂಟ್ರ್ ಆದೀವಿ ರೀ. ಹೋಗಂಬರ್ರಿ. ನಮ್ಮ ಟ್ರೈನ್ ಅಂದ್ರೆ ದಕ್ಷಿಣ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ ರಾಣಿ ಕಮಲಾಪತಿ ರೈಲ್ವೆ ಸ್ಟೇಷನ್ಗೆ. ಮೊದಲಿನ ಹೆಸರು ಬಂದ್ಬಿಟ್ಟು ಹಬೀಬ್ಗಂಜ್. ಹೌದ್ರಿ, ಇದ್ರ ಮೊದಲ ಹೆಸರು ಹಬೀಬ್ಗಂಜ್ ಅಂತಿತ್ತು. ಇದಕ್ಕೆ ಚೇಂಜ್ ಮಾಡಿ ರಾಣಿ ಕಮಲಾಪತಿ ಅಂತ ಮಾಡ್ರ. ಮತ್ತು ನಾವು ಈಗ ಭೋಪಾಲ್ದಿಂದ ಎಂಟ್ರ್ ಆಗಿವಿ ಮಧ್ಯಪ್ರದೇಶ್ಗೆ. ಈಗ ಭೋಪಾಲ್ ಏನೈತೆ ಅಲ್ರಿ ಮಧ್ಯಪ್ರದೇಶದ ರಾಜಧಾನಿ. ಇದು ರಾಣಿ ಕಮಲಾಪತಿನೂ ಬರುತ್ತೆ ಭೋಪಾಲ್ ಸಿಟಿ ಒಳಗೆ. 2 ಸ್ಟಾಪ್ ಕೊಟ್ರಿ. ಈಗ ಹೆಂಗಂದ್ರೆ ಇದ ಯಶವಂತಪುರ KSR ಬೆಂಗಳೂರು ಹೆಂಗಿತ್ತಂಗೆ. ಮತ್ತೆ ನಮ್ಮ ಬಾಜು ಏನ್ ನೋಡತ್ರಲ್ಲ ಇದು ಬಂದ್ಬಿಟ್ರೆ ಶಾನೆ ಭೋಪಾಲ್ ಎಕ್ಸ್ಪ್ರೆಸ್ ಅಂತೇಳಿ ರಾಣಿ ಕಮಲಾಪತಿಯಿಂದ ನಿಜಾಮುದ್ದೀನ್ ಮಾಡಕ್ ಹೋಗುದು. ಭಾರಿ ಫಾಸ್ಟೆಸ್ಟ್ ಗಾಡಿ. ರಾಜಧಾನಿ ಲೆವೆಲ್ಗೆ ಪ್ರಯಾರಿಟಿ ಕೊಡ್ತಾರ್ರಿ ಈ ಟ್ರೈನಿಗೆ. ಭಾಳ ಹೊತ್ತು ಸ್ಟಾಪ್ ಇರ್ಲಿಲ್ರಿ. ಡಿಪಾರ್ಟ್ ಆದಿವಿ ರೀ ನಾವು ರಾಣಿ ಕಮಲಾಪತಿ ರೈಲ್ವೆ ಸ್ಟೇಷನ್. ಓಟೆ ಕೊಡ್ತೀವಿ ನೋಡ್ರಿ. ಈಗ ಇದು ಯಾವ್ದು ಟ್ರೈನಿಗೆ ಯಾವ್ದು ಇರ್ಬೋದು. ಈಗ ಈ ಟ್ರೈನು ಓಟೆ ಕುಡಿತದೆ ಅಂತ ನನಗೆ ಇವತ್ತ ಗೊತ್ತಾಗಿದ್ದೆ. ನಾನು ಯಾವ್ದು ಟ್ರೈನ್ ಓಟಕ್ಕೆ ಆಗಲ್ಲ ಅಂತ ಬಂದು ಕುಂತೇನೆ. ತಡ್ರಿ ನೋಡೋಣ ಒಂದು ಸೆಕೆಂಡ್ ಯಾವ್ದು ಇರ್ಬೋದು ಅಂತೇಳಿ. ನೆಕ್ಸ್ಟ್ ಇಟಾರ್ಸಿ ಜಂಕ್ಷನ್ ಅಲ್ಲ, ಇಟಾರ್ಸಿ ಅರೈವಲ್ ನೋಡೋಣ ಅಂತೀಗ. ಇದ್ರದೆ ಗೂಡ್ಸ್. ಇಲ್ಲಿ ನೋಡ್ರಲ್ಲ ಅಮೃತ್ಸರ್ ಮುಂಬೈ CSMT ಎಕ್ಸ್ಪ್ರೆಸ್ನ ನಾವು ಓಟೆಕ್ ಹೊಡೆದಿವಿ ಮಂದಿ ದೀಪ್ ಒಳಗೆ. ಇಲ್ಲೇ ಇರ್ತದೆ. ನಾವು ಈ ಟ್ರೈನ್ ಯಾವ ಓಟೆಕ್ ಹೊಡಿಬೇಕು, ಯಾವ್ದಾರ ಒಂದು ಟ್ರೈನ್ ನಿಂತಿರ್ಬೇಕಂತ ನಾವು ಅನ್ಕೊಂಡ್ರೆ ಇದು ಟ್ರೈನ್ ಓಟೆಕ್ ಹೊಡಿತೈತೆ ಅಂತ ಇವತ್ತು ಗೊತ್ತಾಗಿದ್ದೆ. ವಾ 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 ವಾ. क्रॉसिंग नर्मदा.
ಇಲ್ಲಿ ನೋಡ್ರಿ ಇಲ್ಲೇ ನರ್ಮದಾಪುರಂ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆದ್ವಿ. ಇಲ್ಲಿ ನಮ್ಮ ಸ್ಟಾಪ್ ಐತಿ. ಇಷ್ಟೆಲ್ಲ ಸ್ಟಾಪ್ ಅದಾವಲ್ರಿ ಇದಕ್ಕೆ ನಮ್ಗೆ ಹಂಗೆ ಅನ್ಸೇನೇ ಇಲ್ಲ. ಒಂದು ಸ್ವಲ್ಪ ಪ್ರಿಯಾರಿಟಿ ಮೇಲೆ ಬರೋದ ಟ್ರೈನ. ಬಟ್ ಏನಾಯ್ತು ಗೊತ್ತಾ, ಸ್ಟಾಪ್ಸ್ ಭಾಳ ಅದಾವೆ. ಅದೇ ಒಂದು ಪ್ರಾಬ್ಲಮ್. ಹೊಳ ಸ್ಟಾಪ್ ಆಗ್ತಾವೆ. ಬರ್ರಿ ನರ್ಮದಾಪುರಂ ಬರುತ್ತೆ. ನರ್ಮದಾ ನದಿಯ ತಟದಲ್ಲಿ ರೀ, ಅದಕ್ಕೆ ಇದಕ್ಕೆ ಹೆಸರು ಬಂದೈತಿ ನರ್ಮದಾಪುರಂ ಅಂತೇಳಿ. ಇಲ್ಲಿ ನೋಡ್ರಿ ಇಲ್ಲ ರಾಣಿ ಕಮಲಪತಿ ರೇವಾ ವಂದೇ ಭಾರತ್ ಎಕ್ಸ್ಪ್ರೆಸ್ ನಿಂತೈತಿ ಇಲ್ಲೇ. ಇದು ಲೋಕೋ ರಿವರ್ಸಲ್ ಆಗಲ್ರಿ. ಬಟ್ ಡ್ರೈವರ್ ಅತ್ತಾಗಿಂದ ಇದ್ದವ್ರು ಇತ್ತಾಗ ಬರ್ತಾರೆ. ಸಾರಿ, ಡ್ರೈವರ್ ಅಲ್ಲ, ಲೋಕೋ ಪೈಲಟ್ ಅತ್ತಾಗಿಂದ ಇದ್ದವ್ರು ಇತ್ತಾಗ ಬರ್ತಾರೆ. ನಾವೀಗ ಎಂಟ್ರ್ ಆಗ್ಯಾವ್ರಿ ಇಟಾರ್ಸಿ ಜಂಕ್ಷನ್ಗೆ. ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇದು ಇಟಾರ್ಸಿ ಏನೈತಲ್ರಿ ಮೇನ್ ಲೈನರ್ ಇದೆ. ಎಲ್ಲಿಗಿಂದ ಅಂದ್ರೆ ದಿಲ್ಲಿಯಿಂದ ಚೆನ್ನೈಗೆ ಹೋಗುವ ಒಂದು ಮೇನ್ ಲೈನ್ ಒಳಗೆ ಮೇನ್ ಸ್ಟೇಷನ್. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೈನ್ಗಳು ಸ್ಟಾಪ್ ಆಗ್ತವೆ. ಹೆಂಗಪ್ಪ ಅಂದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಅದಕ್ಕೆ ಸ್ಟಾಪ್ ಐತ್ರಿ. ನಮ್ಮ ರಾಜಧಾನಿನೂ ಸ್ಟಾಪ್ ಐತಿ ಇಲ್ಲಿ. ಮತ್ತು ಮಾತಾಡ್ಬೇಕಂದ್ರೆ ಜಂಕ್ಷನ್ ಯಾಕಂತಾರಂದ್ರೆ ಇಲ್ಲಿಂದ ನೀವು ಒಂದು ಲೈನ್ ಹೋಗುತ್ತೆ PT ದೀನ್ ದಯಾಳ್ ಉಪಾಧ್ಯಾಯ. ಅದು ಮುಂದೆ ದಾನಾಪುರ ಗಿನಾಪುರ ಎಲ್ಲ ಹೋಗುತ್ತೆ. ದೀನ್ ದಯಾಳ್ ಉಪಾಧ್ಯಾಯ ಎಲ್ಪ ಅಂದ್ರೆ ವಾರಣಾಸಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಜಬಲ್ಪುರ್ ಕಟ್ನಿ ಸತ್ನಾ ಮೇಲೆ ಹಿಂಗೆ ನೀವು ಹೋಗ್ಬೋದು. ಮತ್ತು ನಾವು ಇಟಾರ್ಸಿಯಿಂದ ಇನ್ನೊಂದು ಲೈನ್ ಕೆಳಗೆ ಹೋಗುತ್ತೆ ಮುಂಬೈ ಸೈಡ್. ಹೆಂಗಪ್ಪ ಅಂದ್ರೆ ಇಟಾರ್ಸಿ ಖಂಡ್ವಾ ಭುಸಾವಲ್ ಮನ್ಮಾಡ್ ಮೇಲೆ ನೀವು ಅತ್ತಾಗ ಹೋಗ್ಬೋದು. ಹಿಂಗೆ ಒಂದು ಲೈನ್ ಹೋಗುತ್ತೆ. ನಮ್ಮ ನಿಜಾಮುದ್ದೀನ್ ಹುಬ್ಳಿ ಸೂಪರ್ ಫಾಸ್ಟ್ ಮತ್ತು ಬನಾರಸ್ ಹುಬ್ಳಿ ಎಲ್ಲ ಎಕ್ಸ್ಪ್ರೆಸ್ ಹಂಗೆ ಬರ್ತಾವೆ. ನಾವೀಗ ಹೋಗ್ತೇವೆ ಮುಂದೆ ಇಟಾರ್ಸಿಯಿಂದ ನಾಗ್ಪುರ್ ಲೈನ್ ತೊಗೊಂಡು ವಾಯಾ ಬೇತುಲ್ ಆಮ್ಲಾ ಇದೈತಿ. ಮತ್ತು ಇಟಾರ್ಸಿ ಒಳಗೆ ನಿಮ್ಗೆ ಊಟ ತಿನ್ನೋದು ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನೋಡಿ ತೊಗೋರಿ, ಯಾಕಂದ್ರೆ ಇಲ್ಲಿ ಫ್ರೂಟ್ಸ್ ಗಿಟ್ಸ್ ಎಲ್ಲ ಅವೈಲೇಬಲ್ ಇರ್ತಾವೆ. ಇಡ್ಲಿ ಒಂದು ಸ್ವಲ್ಪ ದಪ್ಪ ಇರುತ್ತೆ. ಅಂದ್ರೆ ನಮ್ಮ ಹುಡುಗರು ಇಡ್ಲಿ ತೊಗೊಂಡವ್ರಿ ಇಲ್ಲಿ ತಿನ್ನಕ್ಕೆ. ಬೈಕ್ ತೋರಿ ಭಾಳ ಹೊಲ್ಸೈತೆ. ನಾ ಈಗ ಅದೇ ಹೇಳಿದ್ದೆ ರಫ್ ಭಾಳ ಇರುತ್ತಂತ ಹೇಳಿ. ಸರಿ ಇಲ್ಲಲ್ಲ, ನಮ್ಗೆ ಸೈಡ್ ಹಂಗೆ ಎಕ್ಸ್ಪೆಕ್ಟ್ ಮಾಡೋಕೆ ಆಗಂಗಿಲ್ಲ ಬಿಡ್ರಿ. ಇಲ್ಲಿ ನೋಡೋದಂತ ಮುಂದೆ ಎಲ್ಲರೂ ಸಿಗುತ್ತಾನ ಅಂತೇಳಿ. ಮತ್ತು ಇದು ವೆಸ್ಟ್ ಸೆಂಟ್ರಲ್ ರೈಲ್ವೇಸ್ ಒಳಗೆ ಅದೇವು ನಾವು ಇನ್ನು ಮುಂದೆ ಬರ್ತಾ ಇನ್ನು CR ಡಿವಿಷನಿಗೆ ಎಂಟ್ರ್ ಹಾಕಿವಿ ನಾವು ನಾಗ್ಪುರದ ಔಟ್ರದಾಗ. ಹೆಂಗ್ಯಾವ ತಿಂದಿರ್ತೀರಿ. ಇವ್ ಬಿಟ್ಟ ಹೋದ್ ನೋಡ್ರಿ ತಿನ್ನೋದು. ಯಾಕೆ ಅಷ್ಟು ಬ್ಯಾಡ ಆತ ಮತ್ತು ಹೊಟ್ಟೆ ತಂದೆಲ್ಲ ಸಾಂಬಾರ ಚಲೋ ಐತಿಲ್ಲ. ನಮ್ಮ ಹುಡುಗ ನಮ್ದು ಊಟನ ಬಂತು ಬರ್ರಿ ಸುಮ್ಮನೆ ಇದ್ನ್ಯಾಕ. ಊಟನ ಬಂತ. ನಾವು ತಾಲಿ ತೊಗೊಂಡೇವ್ರಿ. ಈಗ ತಾಲಿಗೆ ಎಷ್ಟು ಕೊಟ್ರಿ ಹೇಳ್ರಿ? ಹಾಂ 80 ಇಲ್ರಿ. ನಾವು ಸ್ಟ್ಯಾಂಡರ್ಡ್ ತಾಲಿ ಹೇಳಿದ್ದೀವಿ 80 ರೂಪಾಯಿ. ಭಾಳ ಜನ ಹಂಗೆ ಕಾಮೆಂಟ್ ಮಾಡಿ ಹೇಳ್ತಿದ್ರಿ ಬೈ ಪ್ಯಾಂಟ್ರಿದವ್ರದ್ದು ಹೆಂಗೆ ತೋರಿಸ್ರಿ ಅಂತೇಳಿ. 80 ರೂಪಾಯಿ ಕೊಟ್ಟ ತೊಗೊಂಡ್ವಿ. ಈಗೆಲ್ಲ MRPಗೆ ಕೊಡತ್ತಾರ ನಮಗಂತೂ. ನೋಡೋಣಂತ ಮುಂದೆ ಏನಾರ ಆಗತ್ತೆ ಅಂತೇಳಿ. ನಾವು ವಿಡಿಯೋ ಮಾಡೋ ನೋಡಿನೂ ಹಿಂಗೆ ಆಗುತ್ತೆ. ಯಾಕಂದ್ರೆ ನಾವು ವಿಡಿಯೋ ಮಾಡತ್ತಿರ್ತಾರಲ್ರಿ ಅವ್ರಿಗೆಲ್ಲ MRP ತಾಗ ಸಿಗುತ್ತೆ. ನೀವು ಕೇಳೋ ಮಟ್ಟ ನಿಮ್ಗೆ MRP ಸಿಗಂಗಿಲ್ಲ. ಬನಾರಸ್ ರಾಣಿ ಕಮಲಪತಿ ಕುಂಭಮೇಳ ಸ್ಪೆಷಲ್ ಟ್ರೈನ್ ಎಂಟ್ರ್ ಆತ್ರಿ. ಪ್ಲಾಟ್ಫಾರ್ಮ್ ನಂಬರ್ ಎಷ್ಟು ರೀ ಇದು? ನಾವು ಇದ್ದಿದ್ದೆ 01652 ಈ ಟ್ರೈನ್ ನಂಬರ್. ನಾವು ಹುಡುಕಾಡತ್ತೇವೆ ಹಂಗೆ ಏನಾರ ತಿನ್ನಕ್ಕೆ ಚಲೋ ಸಿಗುತ್ತೆ ಅಂತೇಳಿ ಅಲ್ಲಿ ತರ್ಸೇವಿ. ಬಟ್ ಇನ್ನೊಂದಷ್ಟು ಹುಡುಕಾಡ್ದು ಹಂಗೆ ಹುಡುಗರು ಅದೇ ಅಂದರೆ ಅಡ್ಡಾಡೋದು
ನಮ್ದ್ರಾಗ ಸೀನಿಯರ್ ಸಿಟಿಸನ್ ಅಂದ್ರೆ ಸಂದೀಪ್ ಬೈ ಅವ್ರನ್ನ ಕುಂದಿರ್ಸ್ಬೋದು. ನಮ್ಗಿಂತ 3 ವರ್ಷ ದೊಡ್ಡವ್ರಿ ಅವ್ರು. ಅದಕ್ಕೆ ಇದ್ರೊಳಗೆ ನೀವು ಜನರಲ್ ಒಳಗೂ ಬರ್ಬೋದ. ಈಗ ಯಾಕಂದ್ರೆ ಝಾನ್ಸಿ ಮಠ ಫುಲ್ ಪ್ಯಾಕ್ ಬರುತ್ತೆ. ಜನರಲ್ ಝಾನ್ಸಿ ಆದ್ಮೇಲೆ ಖಾಲಿ ಆಗ್ಬಿಡುತ್ತೆ. ಇದೆ ನೋಡ್ರಿ 80 ರೂಪಾಯಿ ಥಾಲಿ. ಇದ್ರೊಳಗೆ ಏನಿರುತ್ತಪ್ಪ ಅಂದ್ರೆ ಇದಕ್ಕೆ ಸ್ಟ್ಯಾಂಡರ್ಡ್ ಥಾಲಿ ಅಂತಾರೆ. ನೀವು ಕೇಳಿಸ್ಕೋಬೇಕು. ಒಂಥರ ಪಲ್ಯ, ದಾಲ್, ರೈಸ್, ಪಿಕಲ್ ಮತ್ತು ಕರ್ಡ್ ಅಥವಾ ನೀವು ಸ್ವೀಟ್ ಇಸ್ಕೋಬೋದು. ಬಟ್ ನಮಗೆ ಕರ್ಡ್ ಸ್ವೀಟ್ ಹಾಕಿಲ್ಲ. ಒಂದು ಪರಾಟ ಹೆಚ್ಚಿಗೆ ಕೊಟ್ಟನಂತ ಅಂದಾರ. ನೋಡೋಣಂತ. ಪರಾಟ ಎಷ್ಟದ ತೋರಿಸು. ಒಂದು ಎಕ್ಸ್ಟ್ರಾ ಐತೆ ಅಂದಾನ. 3 ಬರ್ತಾವ. 3 ಅದಾವ. 3 ಪರಾಟ ಅದಾವ ನೋಡ್ರಿ. ಟೇಸ್ಟ್ ನೋಡಿ ಹೇಳ್ತಾನೆ ಬರ್ರಿ ಟೇಸ್ಟ್ ನೋಡೋಣಂತ. ಈಗ ಆಲೂ ಪಲ್ಯ ಏನೈತಲ್ರಿ ಉಪ್ಪು ಜಾಸ್ತಿ ಇದೆ. ಪರಾಟ ಬಿಸಿನೇ ಇತ್ತು. ಸ್ವಲ್ಪ ರೈಸ್ ದಾಲ್ ಟೇಸ್ಟ್ ನೋಡೋಣ. ಇದು 80 ರೂಪಾಯಿ ನೋಡ್ರಿ. ನೀವು ಯಾವುದೋ ಟ್ರೈನಾಗ ಹೊಂಟ್ರಂದ್ರು ಕೇಳಿಸ್ಕೊರಿ. ಯಾರ ಇಲ್ಲ ಅಂತಂದ್ರೆ ರೈಲ್ ಮದತ್ ತೆಗೆದು ಡೈರೆಕ್ಟ್ ಕಂಪ್ಲೇಂಟ್ ಹೊಡೋದ್ಬಿಡ್ರಿ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಹೆದ್ರಕ್ಕೆ ಹೋಗ್ಬಿಡ್ರಿ. ಮಸ್ತ್ ಐತಿ. ದಾಲ್ ನೋಡೋಣ. ಸ್ವಲ್ಪ ದಾಲ್ ನೀರು ಅನ್ಸತ್ತೈತೆ. ಉಪ್ಪಿನ ಅಂಬಲ್ ಮಾಡಿ ಉಪ್ಪು ತುಂಬೈತ್ರಿ. ಟೇಸ್ಟ್ ಚಲೋ ಐತಿ. ಉಪ್ಪು ಹಾಕ್ಯಾರ ಜಾಸ್ತಿ. ಭಾಳ ಉಪ್ಪಾಗಿದೆ ಇದಕ್ಕೆ. ಬರೀ ಹೆಂಗಾರ ಮಾಡಿ ತಿಂತೇವೆ ಅಂತ. ಹೆಂಗೆ ಅನಿಸತ್ತೆ ನಿಮ್ಗೆ? ಹಾಂ ಬೈ ನಿಮ್ಗೆ ಅದೇ ಟೇಸ್ಟ್ ಚಲೋ ಇದ್ರೆ ಉಪ್ಪು ಜಾಸ್ತಿ ಐತಿ. 80 ರೂಪಾಯಿ. ಯಾವುದೋ ಟ್ರೈನ್ ಹತ್ತಿರಂದ್ರು ಸ್ಟ್ಯಾಂಡರ್ಡ್ ವೆಜ್ ಮೀಲ್ 80 ರೂಪಾಯಿ. ಬಾಗ್ಡಿಯೋ ರಿವರ್ ಅಂತ ನೋಡ್ರಿ. ಈಗ ಬ್ರಿಡ್ಜ್ ತೆಳಗೆ ಬ್ರಿಡ್ಜ್. ಲೊಕೇಶನ್ ಅನಾಹುತ ಬರ್ತಾವ ನೋಡ್ರಿ ಈ ಲೈನ್ದೊಳಗೆ. ಇಲ್ಲಿ ನೋಡ್ರಿ ಈ ಸೆಕ್ಷನ್ ಒಳಗೆ ಗ್ರೇಡಿಯಂಟ್ ಭಾಳ ಅದಾವೆ. ನಮ್ಮದು ಗ್ರೇಡಿಯಂಟ್ ತೆಳಗೈತಿ. ಇಲ್ಲಿ ನೋಡ್ರಿ ಗ್ರೇಡಿಯಂಟ್ ಮ್ಯಾಲೆ ಇರುತ್ತೆ. ಎಲ್ಲ ಇಂಜಿನಿಯರಿಂಗ್ ಮಾರ್ವೆಲ್ಸ್ ನೋಡ್ರಿ. ಬಾಸ್ MGR ಚೆನ್ನೈ ಸೆಂಟ್ರಲ್, ನಿಜಾಮುದ್ದೀನ್ ತಮಿಳ್ನಾಡು ಎಕ್ಸ್ಪ್ರೆಸ್. ನಿಜಾಮುದ್ದೀನ್ ಅಲ್ಲ, NDLS ಅಂದ್ರೆ ನ್ಯೂ ಡೆಲ್ಲಿ. ಯಾರೋ ಚೈನ್ ಜಗ್ಗಿ ಓಡೋದು ನೋಡ್ರಿ. ಕಲ್ಲ ಇಲ್ಲೇನು ಮಾಡತ್ತಾರ? ಏನು ಹುಡ್ಕಾಡತ್ತಾರ್ರಿ ಇವ್ರು? ಮೊಬೈಲ್ ಬಿದ್ದಿರ್ಬೇಕೇನೋ. ಹಾಂ ಹಾಂ ತಮಿಳ್ನಾಡು ಎಕ್ಸ್ಪ್ರೆಸ್ ಚೈನ್ ಪುಲ್ಲಿಂಗ್ ಆಗೈತ್ರಿ. ಇವ್ರ ಫೋನ್ ಬಿದ್ದಿದ್ರ ಸಂಬಂಧ. ಇಲ್ಲಿರಲ್ಲ, ಅದು ಇನ್ನೇ ಹಿಂದಿರುತ್ತೆ. ಚೈನ್ ಪುಲ್ ಆದಮೇಲೆ 600 ಮೀಟರ್ಸ್ ಬೇಕು ನಿಂದ್ರಾಗ ಗಾಡಿ. ಇಲ್ಲಿ ಈ ಸೈಡ್ ಇರುತ್ತದೆ ಎಲ್ರ. ಹಾಂ ಇಲ್ಲಿ ಈ ಸೈಡ್ ಇರುತ್ತೆ. ಹಾಂ
ಇದೊಂದು ರೇಂಜ್ದಾಗಿರುತ್ತೆ. ಪಂಡೂರ್ನಾಗ ಎಂಟ್ರ್ ಆಗತೈತಿ. ಒಂದು 1.5 ತಾಸು ನಿದ್ದೆ ಆಗಿತ್ತು. ನಿದ್ದೆ ಆವಾಡೆ ಆರಾಮದೇನಿ. ವಾತ್ವಾದ ವ್ಯಾಗ್ನೈನ್ ವೆಚ್ಚಿ. ಓ ನಾನು ಇದು ಶೆಡ್ಡದ ಹೆಸರು ಕೇಳಿದ್ದೆ. ಈಗ ನಮ್ಮ ಗುಂತ್ಕಲ್ ಅಂತೂ ಐತೆ ಇಲ್ಲೇ ವ್ಯಾಗ್ ಸವೇಜ್ ಜೊತೆ. ಒನ್ 2722 ದಕ್ಷಿಣ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆತ. ಎಲ್ಲಿಗೆ ಹೇಳ್ರಿ? ಪಾಂಡೂರ್ನ ಸೆಂಟ್ರಲ್ ರೈಲ್ವೇಸ್ ಒಳಗೆ ಬರುತ್ತೆ ರೀ ಪಾಂಡೂರ್ನ. ಯಾವುದೋ ಒಂದು ಕ್ಲಿಯರೆನ್ಸ್ ಸಂಬಂಧ ನಿಂತೈತೆ ನೋಡ್ರಿ ಟ್ರೈನ್. ವ್ಯಾಗ್ನೈನ್ HC ಅಂದರೆ ಯಾವುದೋ ಸ್ಪೆಷಲ್ ಟ್ರೈನ್ ಇದೆ. ಇದು ಬಂದ್ಬಿಟ್ಟು ಹೈ ಕೆಪಾಸಿಟಿ ಪಾರ್ಸಲ್ ವ್ಯಾನ್ ಅಂತಾರೆ ರೀ. ಕ್ರಾಸಿಂಗ್ ವಿತ್ AP ಎಕ್ಸ್ಪ್ರೆಸ್ ಅಂದ್ರೆ ಆಂಧ್ರ ಪ್ರದೇಶ್ ಎಕ್ಸ್ಪ್ರೆಸ್. ಹೈದರಾಬಾದ್ ಮಠದ ಮುಂದಿನ ಜರ್ನಿ ನಾವು ಮುಂದಿನ ಪಾರ್ಟ್ ಒಳಗೆ ಇಡೋಣಂತ್ರಿ. ಇದೇ ಪಾರ್ಟ್ ಒಳಗೆ ಕವರ್ ಮಾಡೋಕೆ ಅಷ್ಟು ಆಗೋದಿಲ್ಲ. ಅದ್ರ ಸಂಬಂಧ ನಾವು ಮುಂದಿನ ಪಾರ್ಟ್ ಒಳಗೆ ಇನ್ನೊಂದು 25ರಿಂದ 30 ನಿಮಿಷದ ವಿಡಿಯೋ ತೊಗೊಂಡು ನಿಮ್ಮ ಜೊತೆ ಬರ್ತಾನಂತ್ರಿ. ನಾವು ಅವಾಗ ಓವರ್ ನೈಟ್ ರೈಲ್ ಫೇನಿಂಗ್ ಮಾಡಿ ಟ್ರೈನ್ ಎಷ್ಟು ಗಂಟೆಗೆ ಹೋಗಿ ತಲುಪತ್ತ ಮತ್ತು ಯಾವ್ಯಾವ ಟ್ರೈನೆಲ್ಲ ಕ್ರಾಸಿಂಗ್ ಆಗ್ತಾವ ಅಂತೇಳಿ ನೆಕ್ಸ್ಟ್ ಪಾರ್ಟ್ ಒಳಗೆ ನೋಡೋಣ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.